ಹೋದ ಸಂಚಿಕೆಯಲ್ಲಿ ನಾವು ದಿನಚರ್ಯೆ, ಸ್ನಾನ ಹಾಗೂ ಬಟ್ಟೆ ಹಾಕೊಳ್ಳೋವರೆಗೂ ನಾವು ಬಂದಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಆಹಾರದ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗಲ್ಲ. ಅದ್ರ ಮುಂಚಿತವಾಗಿ ನಮ್ಮ ದೇಹದ 4 ಸ್ವಾಭಾವಿಕ ವೇಗಗಳು, ಇಚ್ಛೆಗಳ ಬಗ್ಗೆ ನಾವು ಮಾತಾಡೋಣ. ಇದನ್ನು ನಾವು ಜಾಸ್ತಿ ತಡೆಯೋಕ್ಕೆ ಹೋಗಬಾರ್ದು. ಇದ್ರ ಮುನ್ನ ನಾನು ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಆಯುರ್ವೇದ ಏನು ಹೇಳುತ್ತೆ ಅಂದರೆ, ನಮ್ಮ ಮನಸ್ಸಿಗೆ ಬೇರೆ ಬೇರೆ ಥರದ್ದು ವೇಗಗಳು ಬರುತ್ತೆ, ದೇಹಕ್ಕೂ ಕೂಡ ಬೇರೆ ಬೇರೆ ಥರದ್ದು ವೇಗಗಳು ಬರುತ್ತೆ. ಇದನ್ನು ಧಾರಣೀಯ ಅಧಾರಣೀಯ ವೇಗಗಳು ಅಂತ ಹೇಳ್ತಾರೆ. ಕೆಲವು ವೇಗಗಳನ್ನ ನಾವು ಧಾರಣೆ ಮಾಡಬೇಕು, ಕೆಲವು ವೇಗಗಳನ್ನ ನಾವು ಧಾರಣೆ ಮಾಡಕೂಡ್ದು. ನಾವು ಕೆಲವು ವೇಗಗಳು ಧಾರಣೆ ಮಾಡೋದ್ರಿಂದ ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕೆಲವು ವೇಗಗಳನ್ನ ನಾವು ಅಧಾರಣೆ ಮಾಡೋದ್ರಿಂದ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಈ ರೀತಿ ಬೇರೆ ಬೇರೆ ಧಾರಣೀಯ ಅಧಾರಣೀಯ ವೇಗಗಳು ಅಂತ ಇದೆ. ಮನಸ್ಸಲ್ಲಿ ಎಲ್ಲ ವೇಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಇದನ್ನ ನೀವು ಧಾರಣೆ ಮಾಡಬೇಕು, ಅಂದರೆ ಕಂಟ್ರೋಲ್ ಮಾಡಬೇಕು. ಮನಸ್ಸಿಗೆ ಕೋಪ ಬರ್ತಾ ಇದ್ರೆ ಕಂಟ್ರೋಲ್ ಮಾಡಬೇಕು. ಮನಸ್ಸಲ್ಲಿ ಕೆಲವು ಸಲ ಮನೆಗಳಲ್ಲಿ ತಾಪಗಳು ಎಲ್ಲ ಆಗ್ತಾ ಇದ್ರೆ ಒಬ್ಬರು ಅವ್ರಿಗೆ ಇರಲಿ, ಮಾತಾಡಲಿ, ಏನು ಬೇಕಾದರೂ ಕೋಪ ಎಲ್ಲ ಹೊರಗೆ ಬರಲಿ ಅಂತ ಕಾನ್ಸೆಪ್ಟ್ ಇರುತ್ತೆ. ಅವೆಲ್ಲ ತಪ್ಪು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನ ಕಂಟ್ರೋಲ್ ಮಾಡಬೇಕು. ಯಾವಾಗ ಮಾಡಬೇಕು ಅವಾಗ ಮಾಡೋದು ಕಲಿಬೇಕು. ಇಲ್ಲದೇ ಇರೋ ಟೈಮಲ್ಲಿ ಮಾಡೋದನ್ನ ಒಳ್ಳೇದಲ್ಲ. ಅದಕ್ಕೆ ನಮ್ಮ ಹಿರಿಯರೆಲ್ಲ ನಮ್ಮ ಸಂಪ್ರದಾಯಗಳಲ್ಲೆಲ್ಲ ಇಂಥ ದಿವಸ ನೀವು ಸಂಭೋಗ ಮಾಡಿಕೊಡ್ದು, ಇಂಥದ್ದು ದಿವಸ ಉಪವಾಸ ಮಾಡಬೇಕು, ಇಂಥದ್ದು ದಿವಸ ಹಿಂಗೆ ತಿನ್ನಬೇಕು, ಹಂಗೆ ತಿನ್ನಬೇಕು, ಇಂಥ ದಿವಸ ಇಷ್ಟೇ ಮಾಡಬೇಕು ಅಂತ ರಿಚುವಲ್ಸ್ ತೊಗೊಂಬಿಡೋದು. ಯಾಕಂದರೆ ನಮ್ಮ ಮನಸ್ಸಿಗೆ ಶಕ್ತಿ ಜಾಸ್ತಿ ಬರಲಿ, ಧಾರಣೆ ಮಾಡೋ ಶಕ್ತಿ ಬರಲಿ. ಮತ್ತೊಂದು ಕಡೆ ದೇಹದಲ್ಲಿ ವೇಗಗಳು ಬರುತ್ತೆ. ಹಸಿವು, ಬಾಯಾರಿಕೆ, ಮೋಷನ್ ಹೋಗೋ ಅವಸರ, ಒಂದಕ್ಕೆ ಹೋಗೋ ಅವಸರ, ಗ್ಯಾಸ್ ಬಿಡೋ ಅವಸರ, ನಿದ್ದೆ ಮಾಡೋ ಅರ್ಜು, ಸೀನದು, ಕೆಮ್ಮದು, ಇವೆಲ್ಲ ಅಧಾರಣೀಯ ವೇಗಗಳು. ಇದನ್ನು ಧಾರಣೆ ಮಾಡಬಾರ್ದು, ನಾವು ಕಂಟ್ರೋಲ್ ಮಾಡಬಾರ್ದು. ಇದರಿಂದ ಕಾಯಿಲೆಗಳು ಜಾಸ್ತಿ ಆಗತ್ತೆ. ಈಗ ಮಾಡರ್ನ್ ಡೇ ಲೈಫ್ ಸ್ಟೈಲಲ್ಲಿ ಕೆಲಸನೇ ತುಂಬ ಇಂಪಾರ್ಟೆಂಟು. ಮೀಟಿಂಗಲ್ಲಿ ಕೂತ್ಕೊಂಡ್ಬಿಡ್ತೀರಾ, ಟಾಯ್ಲೆಟ್ ಅವಸರ ಆಗ್ತಾ ಇರತ್ತೆ. ಅಯ್ಯೋ ಟಾಯ್ಲೆಟ್ ಅವಸರ ಮಾಡೋ, ಇರಲಿ ವೇಟ್ ಮಾಡೋಣ ಅಂತ ಹಂಗೆ ಬಿಡ್ತೀರಾ. ಅದರಿಂದ ಏನಾಗುತ್ತೆ ಅಂದರೆ, ಆ ಕಂಟ್ರೋಲ್ ಮಾಡೋದ್ರಿಂದ ಇಲ್ಲಿಂದ ಬ್ರೈನ್ಗೆ ಸ್ಟಿಮ್ಯುಲೇಷನ್ಸ್ ಹೋಗುತ್ತೆ. ಇದರಿಂದ ಬೇರೆ ಬೇರೆ ಕಾಯಿಲೆಗಳು ಉತ್ಪತ್ತಿ ಆಗೋಕ್ಕೆ ಚಾನ್ಸ್ ಇರುತ್ತೆ. ನಿಮಗೆ ಟಾಯ್ಲೆಟ್ ಬಂತ, ಒಂದು ಟಾಯ್ಲೆಟ್ ಬ್ರೇಕ್ ತೊಗೊಳ್ಳಿ. ಯೂರಿನೇಷನ್ ಬಂತ, ಯೂರಿನ್ ಬ್ರೇಕ್ ತೊಗೊಳ್ಳಿ. ಗ್ಯಾಸ್ ಬಂತ, ಅದಕ್ಕೂ ಒಂದು ಬ್ರೇಕ್ ತಗೊಂಡು ಕಂಫರ್ಟಬಲ್ ಇದರಲ್ಲಿ ನೀವು ಫ್ಲ್ಯಾಟುಲೆನ್ಸ್ನ ಬಿಡೋದು ಕಲಿಬೇಕು. ಹಸಿವು ಆಯ್ತಾ, ತಿನ್ನೋದು ಕಲ್ತ್ಕೊಳ್ಳಿ. ಸೊ ಇವನ್ನ ನೀವು ಪೋಸ್ಟ್ಪೋನ್ ಮಾಡಿದಷ್ಟು ಇದಕ್ಕೆ ಕಾಯಿಲೆಗಳು ತುಂಬ ಬರುತ್ತೆ. ಈ ಧಾರಣೀಯ ಅಧಾರಣೀಯ ವೇಗಗಳ ಬಗ್ಗೆ ನಾನು ಮತ್ತೊಂದು ಎಪಿಸೋಡಲ್ಲಿ ಮಾಡ್ತೀನಿ. ಆದರೆ 4 ಸ್ವಾಭಾವಿಕ ಇಚ್ಛೆಗಳು ಯಾವ್ದು? ಒಂದು ಹಸಿವು, ಎರಡನೇದು ಬಾಯಾರಿಕೆ, ಇನ್ನೊಂದು ನಿದ್ದೆ ಮಾಡೋದು, 4ನೇದು ಸಂಭೋಗ ಮಾಡೋದು. ಇವು 4ನ ನೀವು ಜಾಸ್ತಿ ತಡಿಬಾರ್ದು. ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕರೆಕ್ಟಾಗಿ ಮಾಡ್ಕೊಂಬಂದರೆ ನಿಮ್ಮ ಆರೋಗ್ಯಕ್ಕೆ ಒಂದು ಕಾರಣ. ಹಸಿವು ಬಂದಾಗ ಹಸಿವು ತಡೆಯೋದು, ಹಸಿವು ಪೋಸ್ಟ್ಪೋನ್ ಮಾಡೋಕ್ಕೆ ಹೋದ್ರಿ ಅಂದರೆ ನಿಮ್ಮ ದೇಹದಲ್ಲಿ ಅಗ್ನಿ ಅಂತ ಇರುತ್ತೆ. ಆ ಅಗ್ನಿ ಫಸ್ಟ್ ಏನು ಮಾಡುತ್ತೆ, ಫಸ್ಟು ಕೇಳುತ್ತೆ, ನನಗೆ ನಿಮಗೆ ಹಸಿವು ಕೊಡ್ತಾ ಇದ್ದೀನಿ, ಆಹಾರ ಬೇಕು ಅಂತ ಕೇಳುತ್ತೆ. ನೀವು ಆಹಾರ ಹಾಕದೇ ಇದ್ದರೆ ಹಿಂದಿನ ದಿವಸದ ಏನಾರು ಇತ್ತು ಅಂದರೆ ಅದನ್ನು ಪಚನೆ ಮಾಡುತ್ತೆ ಫಸ್ಟು. ಅದಾಗಿದ್ಮೇಲೆ
ದೋಷಗಳನ್ನ ಪಚನೆ ಮಾಡುತ್ತೆ. ಆಮೇಲೆ ಧಾತುಗಳ ಪಚನೆ ಮಾಡೋಕ್ಕೂ ಶುರು ಮಾಡ್ಕೊಂಬಿಡತ್ತೆ. ಅವಾಗ ಏನಾಗುತ್ತೆ, ಕೊನೆಗೆ ಪ್ರಾಣನೇ ಪಚನೆ ಮಾಡಿಬಿಡತ್ತೆ. ಸೊ ಅದಕ್ಕೆ ಜಾಸ್ತಿ ಹಸಿವು ಮಾಡೋಕ್ಕೆ ಹೋಗಬೇಡಿ. ಅದೆಷ್ಟು ಬೇಕೋ ಅಷ್ಟು ಆಹಾರ ಕೊಡಿ ಅದಕ್ಕೆ. ಹಾಗೆ ಬಾಯಾರಿಕೆನೂ ಕೂಡ, ಬಾಯಾರಿಕೆ ಆಯಿತು, ನೀರು ಕುಡಿದೇ ಏನಾರು ಇದ್ರಿ ಅಂದರೆ ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ರಕ್ತ ಸ್ವಲ್ಪ ದಪ್ಪ ಆಗತ್ತೆ, ಹೃದಯಕ್ಕೆ ಇನ್ನೂ ತ್ರಾಸ ಜಾಸ್ತಿ ಆಗತ್ತೆ, ಕಿವಿ ಕೇಳೋದು ಶ್ರವಣ ಶಕ್ತಿ ಕಮ್ಮಿ ಆಗತ್ತೆ. ಹೀಗೆ ನೀರು ಬಾಯಾರಿಕೆ ಆದಾಗ ನೀರು ಕುಡಿದೇ ಇರೋದು ಇವೆಲ್ಲ ಸಮಸ್ಯೆಗಳು ತೊಗೊಂಬಂದು ಕೊಡುತ್ತೆ. ನಿದ್ದೆ ಕೂಡ ಹಾಗೆ, ಸಂಭೋಗ ಕೂಡ. ಈ 4 ನೀವು ಕರೆಕ್ಟಾಗಿ ಪ್ರಮಾಣವಾಗಿ ಎಷ್ಟೆಷ್ಟು ಬೇಕೋ ಅಷ್ಟು ತಕ್ಕಂಗೆ ನೀವು ಕೊಡ್ತಾ ಬಂದ್ರಿ ಅಂದರೆ ನಿಮಗೆ ಒಳ್ಳೆಯ ಆರೋಗ್ಯ ಬರುತ್ತೆ. ಈ ಸಂಚಿಕೆಯಲ್ಲಿ ನಾನು ಮನಸ್ಸು ವೇಗಗಳು, ದೇಹದ ವೇಗಗಳ ಬಗ್ಗೆ ಬ್ರೀಫಾಗಿ ತಿಳಿಸ್ಕೊಟ್ಟೆ. ಮನಸ್ಸಲ್ಲಿ ಬರೋ ವೇಗಗಳನ್ನ ನೀವು ಧಾರಣೆ ಮಾಡೋದು ಕಲಿಬೇಕು. ಮಕ್ಕಳಲ್ಲೂ ಕೂಡ ಇವನ್ನ ಧಾರಣೆ ಮಾಡೋದು ಕಲಿಸ್ಕೊಡ್ಬೇಕು. ಆ ಮಗು ನನಗೆ ಇವಾಗಲೇ ಐಸ್ ಕ್ರೀಮ್ ಬೇಕು ಅಂತ ಕೂತ್ಕೊಂಡ್ರೆ ಅದಕ್ಕೆ ಐಸ್ ಕ್ರೀಮ್ ಕೊಡಬಾರ್ದು, ಅದನ್ನು ಕಂಟ್ರೋಲ್ ಮಾಡೋದು ಕಲಿಸ್ಕೊಡ್ಬೇಕು. ಅದೇ ಮಗು ನನಗೆ ಹಸುವಾಗ್ತಾಯಿದೆ ಅಂದರೆ ತಕ್ಷಣವೇ ನೀವು ಆಹಾರ ಕೊಡಬೇಕು. ಹಸುವು ಹಾಗೂ ಇಚ್ಛೆಗಳು ಇವು ವ್ಯತ್ಯಾಸ ಮಕ್ಕಳಿಗೆ ತಿಳಿಬೇಕು. ಮನಸ್ಸಿಂದ ಬರೋ ವೇಗಗಳನ್ನ ಕಂಟ್ರೋಲ್ ಮಾಡಬೇಕು. ದೇಹದಿಂದ ಬರೋ ವೇಗಗಳನ್ನ ಧಾರಣೆ ಮಾಡಿಕೂಡ್ದು. ಇದರಿಂದ ಆರೋಗ್ಯ ಪ್ರಾಪ್ತಿ ಆಗತ್ತೆ. ಈ ಸಂಚಿಕೆಯಲ್ಲಿ ಇಷ್ಟೆಲ್ಲ ತಿಳಿಸ್ಕೊಟ್ಟೆ ನಾನು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ತಿಳಿಸ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.